ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ದತ್ತಾತ್ರೇಯ ಜಯಂತಿ. ಈ ದತ್ತಾತ್ರೇಯ ಜಯಂತಿಯ ವಿಶೇಷತೆ ಜೊತೆಗೆ ರಾಶಿ ಫಲಾಫಲಗಳು ಹಾಗೂ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ದತ್ತಾತ್ರೇಯ ಜಯಂತಿ. ಈ ದತ್ತಾತ್ರೇಯ ಜಯಂತಿಯ ಹಿನ್ನೆಲೆ ಮಹತ್ವವನ್ನು ತಿಳಿಸ್ಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ದತ್ತಾತ್ರೇಯೀ ಬ್ರಹ್ಮವಿದ್ಯಾ ಸಂವೇದ್ಯಾನಂದ ವಿಗ್ರಹಂ ತ್ರಿಪಾನ್ನಾರಾಯಣಾಕಾರಂ ದತ್ತಾತ್ರೇಯಮುಪಾಸ್ಮಹೆ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಮಹತ್ವಪೂರ್ಣವಾದ ದಿವಸ ಈ ದಿವಸ ದತ್ತ ಜಯಂತಿ. ಇದರ ಸ್ವಲ್ಪವಾದರೂ ದತ್ತ ಸ್ಮರಣೆಯನ್ನು ಮಾಡೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಗಮನಿಸ್ಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ ಹಿಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಚತುರ್ದಶಿ ತಿಥಿ, ರೋಹಿಣಿ ನಕ್ಷತ್ರ. ಈ ದಿವಸ ದತ್ತ ಜಯಂತಿ. ದತ್ತನ ಆರಾಧನೆ ಅದು ಮಹಾರಾಷ್ಟ್ರ ಭಾಗದಲ್ಲಿ ಹೆಚ್ಚಾಗಿದೆ. ಆ ಭಾಗದಲ್ಲಿ ದತ್ತ ಸ್ಮರಣೆ, ದತ್ತನ ಆರಾಧನೆಗಳು ಇವೆಲ್ಲ ತುಂಬ ವ್ಯಾಪಕವಾಗಿದೆ. ಆದರೆ ದತ್ತನ ಆರಾಧನೆ ಅಂತಕ್ಕಂಥದ್ದು ನಮ್ಮ ಭಾರತದಾದ್ಯಂತ ನಾವು ಕಾಣ್ತೀವಿ. ಅನೇಕ ದತ್ತಕ್ಷೇತ್ರಗಳನ್ನು ನಾವು ನೋಡ್ತೀವಿ. ದತ್ತಾತ್ರೇಯರ ಆ ಸುಂದರ ಸ್ನಿಗ್ಧ ಸುಕೋಮಲವಾದ ಆ ಮೂರ್ತಿಯ ನಾವು ಒಂದು ಸಲ ನೋಡಿದ್ರೆ ಎಂಥವರೆಗೂ ಮನಸ್ಸು ಒಂದು ಶಾಂತವಾಗಿಬಿಡುತ್ತೆ. ಶಾಂತ ಭಾವ ಕಾಣುತ್ತೆ ನಮಗೆ ಆ ದತ್ತಾತ್ರೇಯ ಮೂರ್ತಿಯನ್ನು ನೋಡಿದಾಗ. ದತ್ತಾತ್ರೇಯರ ಆರಾಧನೆಯ ಉದ್ದೇಶವೂ ಅದೇ. ನಾವು ಯಾಕೆ ದತ್ತನ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂತಂದರೆ, ದತ್ತಾತ್ರೇಯರು ಅವಧೂತರು ಅಂತ ಕರೀತಾರೆ. ಅವಧೂತ ಅಂತಂದರೆ ಲೋಕ ವ್ಯವಹಾರವನ್ನೆಲ್ಲ ತ್ಯಜಿಸಿ ಆ ಪರಬ್ರಹ್ಮ ವಸ್ತು, ಯಾವುದು ಶಾಂತ ವಸ್ತು ಇದೆಯೋ ಆ ಕಡೆಗೆ ಮುಖ ಮಾಡಿ ಹೊರಟು ನಿಂತಹ ಶಕ್ತಿ, ಅದೆಲ್ಲವನ್ನು ಅವಧೂತ ಶಕ್ತಿ ಅಂತಲೇ ಕರೀತಕ್ಕಂಥದ್ದು. ಅದಕ್ಕೆ ನಮಗೆ ಯಾರು ಅವಧೂತ ಶಕ್ತಿಯನ್ನು ನಾವು ಹೊಂದಬೇಕಾದರೆ, ಅವಧೂತ ಸ್ಥಿತಿ ನಮ್ಮಲ್ಲಿ ಉತ್ಪನ್ನವಾಗಿ ನಮ್ಮಲ್ಲಿ ನೆಲೆಗೊಳ್ಳಬೇಕಾದರೆ ಯಾರನ್ನು ನಾವು ಮಾರ್ಗದರ್ಶಕರಾಗಿ ಇಟ್ಕೋಬೇಕು ಅಂದರೆ ದತ್ತಾತ್ರೇಯರನ್ನು. ದತ್ತಾತ್ರೇಯರ ಅವರ ಉಪದೇಶವೂ ಅದನ್ನೇ ಹೇಳುತ್ತೆ. ಒಬ್ಬ ಮನುಷ್ಯ ಹೇಗೆ ಲೌಕಿಕದಿಂದ ತನ್ನ ಸುಖವೂ ಒಂದು ರೀತಿಯಲ್ಲಿ ದುಃಖವೇ ಆಗಿರುತ್ತೆ, ದುಃಖವೂ ಒಂದು ರೀತಿಯ ಸುಖವೇ ಆಗಿರುತ್ತೆ. ಅದೆರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಮನುಷ್ಯ ಪ್ರತಿ ದಿವಸ ತನ್ನ ಬದುಕನ್ನು ಸಾಗ್ತಾ ಇದ್ದಾನೆ, ಭಾರದಿಂದಾಗಿ ಸಾಗಿಸ್ತಾ ಇರ್ತಾನೆ. ಇದನ್ನು ಸ್ಪಷ್ಟ ಚಿತ್ರಣ, ದುಃಖ ಅಂದರೆ ಯಾವುದು ನಮಗೆ, ಇದನ್ನು ಪರಿಚಯ ಮಾಡಿಕೊಡೋದೇ ನಮಗೆ ದತ್ತಾತ್ರೇಯರ ಉಪದೇಶಗಳು. ಒಬ್ಬ ಮನುಷ್ಯನಿಗೆ ಯಾವುದು ಅತ್ಯಂತ ತುಂಬ ಸುಖ, ಯಾವುದು ಅತ್ಯಂತ ದುಃಖ, ಇವೆರಡಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲದೆ ನಾವು ಮರುಳಾಗ್ಬಿಟ್ಟಿದ್ದೀವಿ, ಮಾಯೆಗೆ ಬಲಿಯಾಗಿಬಿಟ್ಟಿದ್ದೀವಿ. ಇದನ್ನು ದತ್ತಾತ್ರೇಯರು ಹಂತ ಹಂತವಾಗಿ ಬಿಡಿಸ್ಕೊಡ್ತಾರೆ. ಸಾಮಾನ್ಯವಾಗಿ ಅವರು ಏನು ಹೇಳ್ತಾರೆ ಅದರ ತಿರುಳನ್ನು ನೋಡೋಣ. ಸಾಮಾನ್ಯವಾಗಿ ಮನುಷ್ಯನಿಗೆ, ನಮ್ಮೆಲ್ಲರಿಗೆ ಒಂದು ಅಪೇಕ್ಷೆ ಇರುತ್ತೆ. ಏನು? ಪ್ರಾರಂಭದಿಂದ ಗಮನಿಸ್ಕೊಂಡು ಬಂದರೆ ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ ಮುಖ್ಯವಾಗಿ ತನ್ನ ಮಕ್ಕಳು, ತನ್ನ ಮಗು ಚೆನ್ನಾಗಿ ಓದಬೇಕು, ಇತರೆಯವರಿಗಿಂತ ಹೆಚ್ಚಿನ ಅಂಕಗಳನ್ನು ತಗೋಬೇಕು, ಇತರೆಯವರಿಗಿಂತ ಹೆಚ್ಚಿನ ಸ್ಥಾನದಲ್ಲಿರಬೇಕು, ಈ ಬಯಕೆಯಿಂದ ಶುರುವಾಗುತ್ತೆ. ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿನೇ ಇರಲ್ಲ, ಆಟದಲ್ಲಿ ಮಹತ್ತರವಾದ ಆಸಕ್ತಿ ಇರುತ್ತೆ. ಇದು
ತಂದೆ ತಾಯಿಗಳಿಗೆ ತುಂಬ ಇಷ್ಟವಾದದ್ದು ಮಕ್ಕಳಿಗೆ ಇಷ್ಟವಾಗಿರೋದಿಲ್ಲ, ಮಕ್ಕಳಿಗೆ ತುಂಬ ಇಷ್ಟವಾಗಿರೋದು ತಂದೆ ತಾಯಿಗಳಿಗೆ ಇಷ್ಟವಾಗಿರೋದಿಲ್ಲ. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಸುಖ ದುಃಖಗಳ ತಾರತಮ್ಯ. ಅದನ್ನು ನಮಗೆ ಅಳವಡಿಸ್ಕೊಂಡ್ಬಿಟ್ರೆ ನಾವು ಅತಿಯಾಗಿ ಎಲ್ಲವನ್ನು ಹಚ್ಕೊಳ್ತಾ ಹೋಗ್ತೀವಿ ಜೀವನದಲ್ಲಿ. ಮಕ್ಕಳನ್ನು ಅತಿಯಾಗಿ ಹಚ್ಕೊಳ್ಳೋದು, ಅತಿಯಾಗಿ ಮುದ್ದಿಸೋದು, ಅತಿಯಾಗಿ ಅವ್ರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥದ್ದು. ನಿಮ್ಮ ಉದ್ಯೋಗ ಅತಿಯಾದ ಉದ್ಯೋಗದಲ್ಲಿ ಇಂಥ ಉದ್ಯೋಗ ಬೇಕು ಅನಿಸುತ್ತೆ, ಆ ಉದ್ಯೋಗ ಸಿಕ್ಕ ಮೇಲೆ ಅದಕ್ಕಿಂತ ಮೇಲ್ಸ್ತರದ್ದು ಬೇಕು ಅನಿಸುತ್ತೆ, ಅಲ್ಲಿ ಸಿಕ್ಕ ಮೇಲೆ ಅದಕ್ಕಿಂತ ಮೇಲ್ಸ್ತರ, ಈ ಥರದ ಒಂದು ಅತಿಶಯವಾದ ಒಂದು ಬಯಕೆಗಳು ಉಂಟಾಗುತ್ತೆ. ಅದಲ್ಲದೆ ಇನ್ಯಾವುದೋ ಒಂದು ವಿವಾಹಕ್ಕೆ ಸಂಬಂಧಕ್ಕೆ ಬಂದರೆ ಒಂದು ಹಂತಕ್ಕೆ ಇಷ್ಟ ಆಗಿರುತ್ತೆ, ಆದರೆ ಅದು ಯಾಕೋ ಸಮಾಧಾನ ಆಗಲ್ಲ. ಅದಕ್ಕಿಂತ ಸುಂದರ, ಅದಕ್ಕಿಂತ ಹೆಚ್ಚಿನ ಸಂಪಾದನೆ, ಸೌಂದರ್ಯ ಸಂಪಾದನೆ ಇವುಗಳ ಬೆನ್ನು ಹತ್ತೋದು. ಹೀಗೆ ಮನುಷ್ಯ ಪ್ರತಿ ಹಂತದಲ್ಲೂ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಇವುಗಳಿಗೆ ಅಟ್ಯಾಚ್ ಆಗಿಬಿಡ್ತಾನೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗದೇ ಇರೋಷ್ಟು ಮಟ್ಟಿಗೆ. ಅಕಸ್ಮಾತ್ ಬಿಟ್ಟು ಹೋದರೆ ಅದು ಒಂದು ಮನಸ್ಸಿಗೆ ದುಃಖ, ನೋವು ಶುರುವಾಗ್ಬಿಡುತ್ತೆ ಅಲ್ಲಿ. ಇದು ನಿಮ್ಮ ಬಾಂಧವ್ಯ ಇರಬಹುದು, ನಿಮ್ಮ ಲೋಕ ವ್ಯವಹಾರ, ವೃತ್ತಿಯ ವ್ಯವಹಾರಗಳಿರಬಹುದು, ನಿಮ್ಮ ವ್ಯಾಪಾರ ವಹಿವಾಟು ಇರಬಹುದು, ನಿಮ್ಮ ಸಂಬಂಧಗಳಿರಬಹುದು, ವಸ್ತುವಿನ ಅಪೇಕ್ಷೆಗಳಿರಬಹುದು, ಒಂದು ಕಾರು, ಒಂದು ಮನೆ, ಇನ್ನೇನೋ. ನೀವು ಎಲ್ಲಿ ಅದನ್ನು ಪಡೀಲೇಬೇಕು ಅಂತ ಅತಿಯಾದ ಅಪೇಕ್ಷೆ ಇಟ್ಕೊಳ್ತೀರೋ ಅದು ನಿಮ್ಮ ಆಸೆ, ಅದರ ತಳದಲ್ಲೇ ದುಃಖ ಇರ್ತದೆ. ಯಾವಾಗ ನಿಮಗದು ಸಿಗೋದಿಲ್ಲ ಅದು ದುಃಖ, ದ್ವೇಷ, ಅಸೂಯೆ ಎಲ್ಲ ಶುರುವಾಗುತ್ತೆ. ನನಗಿಲ್ಲ, ಅವರಿಗಿದೆ, ಅವರಿಗಿನ್ನ ಹೆಚ್ಚಾಗಿ ನನಗೆ ಬರಬೇಕು, ಈ ಥರದ ಲೋಭ ಇತ್ಯಾದಿ ಎಲ್ಲ ಶುರುವಾಗ್ಬಿಡುತ್ತೆ. ಇದನ್ನು ದತ್ತಾತ್ರೇಯರು ಹೇಳ್ತಾರೆ. ಅಂದರೆ ಎಷ್ಟು ಮನುಷ್ಯ ಇವುಗಳಿಂದ ಬಿಡಿಸ್ಕೊಳ್ತಾ ಬರ್ತಾನೋ ಅಷ್ಟು ಸಮಾಧಾನ, ಸೌಖ್ಯತೆ ಕಾಣಲಿಕ್ಕೆ ಸಾಧ್ಯ ಅಂತ. ಇಂಥದ್ದೊಂದು ಮನಸ್ಸು ಬರಬೇಕಲ್ಲ ನಮಗೆ, ಇದಲ್ಲ ನನ್ನದು ಅನ್ನುವಂಥ ಭಾವನೆ ಬರಬೇಕಲ್ಲ. ಅದಕ್ಕೇನು ಮಾಡಬೇಕು? ಸತ್ಸಂಗವನ್ನು ಮಾಡ್ಕೋಬೇಕಂತೆ. ಯಾರು ಸತ್ಸಂಗ ಅಂದರೆ ಏನು? ಸತ್ಸಂಗ ಅಂತಂದರೆ ಉತ್ತಮರ ಸಹವಾಸ. ಉತ್ತಮರು ಯಾರು? ನಮ್ಮ ಜೊತೆಗಿರ್ತಕ್ಕಂಥವ್ರ ಜೊತೆಗೆ ನಮಗೆ ಅಟ್ಯಾಚ್ಮೆಂಟ್ ಬೆಳೆದು ಬಿಟ್ಟಿದೆ. ಅವರಿಲ್ಲ ಅಥವಾ ಅವ್ರು ಸಿಕ್ಕಿದ್ದಾರೆ ಅಂದರೆ ಅವರಿಂದ ಇನ್ನೇನೋ ಸಮಸ್ಯೆ, ಸಿಕ್ಕಿಲ್ಲ ಅಂದರೆ ಸಿಕ್ಕಿಲ್ವಲ್ಲ ಅನ್ನೋದೇ ಸಮಸ್ಯೆ. ಹೀಗಿರುವಾಗ ಸತ್ಸಂಗ ಅನ್ನೋದು ಎಲ್ಲಿ? ದತ್ತಾತ್ರೇಯರು ಹೇಳ್ತಾರೆ, ಸತ್ಸಂಗ ಅನ್ನೋದನ್ನು ನೀನು ನಿನ್ನ ವಲಯದಲ್ಲಿ ಹುಡುಕಬೇಡ, ಅದು ನನ್ನಲ್ಲೇ ಇದೆ. ದತ್ತಾತ್ರೇಯರ ಸಂಘವನ್ನು ಮಾಡಬೇಕಂತ ನಾವು. ಹೇಗೆ ದತ್ತಾತ್ರೇಯರ ಸ್ನೇಹ ಬೆಳೆಸೋದು ಹೇಗಪ್ಪ? ಸಂಘ ಅಂದರೆ ಅವ್ರ ಜೊತೆಗಿರೋದು ಹೇಗೆ? ದತ್ತಾತ್ರೇಯರ ಪ್ರಾರ್ಥನೆ, ದತ್ತಾತ್ರೇಯರ ಆರಾಧನೆ, ದತ್ತಾತ್ರೇಯರ ಸ್ಮರಣೆ. ಯಾವಾಗ ನೀವು ದತ್ತ ಚರಿತ್ರೆಯನ್ನು ಓದ್ತೀರಾ, ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತೀರಾ, ಆಗ ನಿಮಗೆ ಒಂದು ವಸ್ತು ಎಷ್ಟರ ಮಟ್ಟಿಗೆ ಇದು ನನಗೆ ಸುಖ ತಂದುಕೊಡುತ್ತೆ, ಇದರ ಅವಧಿ ಎಷ್ಟು, ಇದರ ಶಕ್ತಿ ಎಷ್ಟು, ಇದರ ಅರಿವು ನಮಗೆ ಉಂಟಾಗುತ್ತೆ. ಓಹೋ, ಈ ಕಾರು ಇದನ್ನು ತಗೊಂಡು 15 ಸಲ ಆಚೆ ಈಚೆ ಓಡಾಡಿಬಿಟ್ರೆ 16ನೇ ಬಾರಿಗೆ ಅದನ್ನು ಇನ್ಶೂರೆನ್ಸ್ ಕಟ್ಟುವ ವೇಳೆಗೆ ನಮಗೆ ಅರ್ಥ ಆಗುತ್ತೆ ಈ ಕಾರು ನಮಗೆ ಸುಖ ಅಂತ ಅಂದುಕೊಳ್ತೀವಿ, ಆದರೆ ಅದರಿಂದ ಹೊರೆಯೇ ಹೆಚ್ಚು. ಮನೆ ತಗೊಳ್ತೀವಿ, ಆದರೆ ಅದನ್ನು ಕಟ್ತಕ್ಕಂತಹ ಬಡ್ಡಿಯೋ ಅಥವಾ ಅದಕ್ಕೆ ಕಟ್ತಕ್ಕಂಥ ಸಾಲವೋ ಆ ಮನೆಗಿಂತಲೂ ಭಾರವಾಗಿರ್ತದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಇನ್ಯಾವುದೋ ಸಾಂಗತ್ಯ ನಮಗೆ ಒಂದು ಹಂತದವರೆಗೆ ಎಲ್ಲವೂ ಸರಿ, ಆದರೆ ಯಾವಾಗ ಅತಿ ಅನಿಸುತ್ತೆ ಆಗ ತುಂಬ ಸಮೀಪದಲ್ಲಿರ್ತಕ್ಕಂಥವರು ಸ್ವಲ್ಪ ಸ್ಪೇಸ್ ಬೇಕು ಅನಿಸುತ್ತೆ, ಸ್ವಲ್ಪ ನಾನು ಒಂಟಿಯಾಗಿರೋಣ ಅನಿಸುತ್ತೆ. ಹಾಗಂದರೆ ಎಲ್ಲ ಪ್ರಪಂಚದ ಇದನ್ನು ಬಿಟ್ಟುಬಿಡಬೇಕಾ? ಮನುಷ್ಯನ ಗುರಿ ಏನು ಹಾಗಿದ್ರೆ? ಎಲ್ಲದಿಂದ ವಿರಕ್ತರಾಗಿ ಸನ್ಯಾಸಿಗಳಾಗಿರೋದಾ? ಅದು ಅಲ್ಲ. ಒಂದು ಚೌಕಟ್ಟಿನಲ್ಲಿ ಬದುಕುವುದು ಹೇಗೆ? ನಮ್ಮ ಹಿತಗಳನ್ನು
ಮಿತವಾಗಿ ಕಾಪಾಡಿಕೊಳ್ಳೋದು ಹೇಗೆ, ಅದನ್ನು ದತ್ತಾತ್ರೇಯರು ನಿಮ್ಮ ಬುದ್ಧಿ ಅರಿವುಗಳಿಗೆ ಅದನ್ನು ಪ್ರಚೋದಿಸಿ, ಇಷ್ಟು ನಿನ್ನ ಜೀವನದ ಸುಖ, ಇದು ನಿನ್ನ ಜೀವನದ ತೊಂದರೆ ಅನ್ನೋದನ್ನು ಅರಿವಿನ ಮೂಲಕ ನಮಗೆ ಸ್ಪಷ್ಟಪಡಿಸ್ತಾರೆ. ಇದು ದತ್ತಾತ್ರೇಯರ ಆರಾಧನೆಯಿಂದ ನಮಗೆ ಸಿಗ್ತಕ್ಕಂಥ ಒಂದು ವಿಶೇಷವಾದ ಅನುಗ್ರಹ. ಈ ದಿವಸ ದತ್ತಾತ್ರೇಯರ ಸನ್ನಿಧಾನಕ್ಕೆ ಹೋಗಿ, ಸಾಮಾನ್ಯವಾದ ದತ್ತಾತ್ರೇಯ ಮೂರ್ತಿಗಳು ನಮ್ಮ ಮನೇಲಿ ಇರಲ್ಲ, ಫೋಟೋ ಇದ್ದರೆ ಬಹಳ ಒಳ್ಳೆಯದು. ದತ್ತಾತ್ರೇಯರ ಆರಾಧನೆಗೆ ಪ್ರತಿ ಗುರುವಾರ ನೀವು ಇನ್ಯಾವ್ಯಾವುದೋ ಗುರುಗಳ ಅರಸುವ ಬದಲು ನಿಮಗೆ ಶ್ರದ್ಧೆ ಇದ್ದರೆ ಮಾಡಿ, ಅದು ತಪ್ಪಲ್ಲ. ದತ್ತಾತ್ರೇಯರು ಗುರುವಾರ ಅಂದರೆ ಅದು ದತ್ತಾತ್ರೇಯರ ವಾರ ಅಂತ. ದತ್ತಾತ್ರೇಯರಿಗೆ ನೀವು ಪುಷ್ಪಾರ್ಚನೆ, ತುಳಸಿ ಅರ್ಚನೆ ಇವುಗಳನ್ನು ಮಾಡೋದರಿಂದ ದತ್ತನಿಗೆ ಪ್ರಿಯವಾಗಿರ್ತಕ್ಕಂತಹ ನೈವೇದ್ಯ, ಕಡಲೆ ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಹಯಗ್ರೀವ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆ ಪ್ರಸಾದವನ್ನು ತಗೊಂಡ್ರೆ ನಮಗೆ ದತ್ತನ ಅನುಗ್ರಹ ಆ ಪ್ರಸಾದದ ಮೂಲಕ ನಮ್ಮ ಒಳಗೆ ಸೇರಿ ನಮ್ಮ ಬುದ್ಧಿ, ಅರಿವು, ಈ ವಿವೇಚನೆ ಇದೆಲ್ಲ ಒಂದು ತಹಬಂದಿಗೆ ಬಂದ್ಬಿಡುತ್ತೆ. ಜೀವನ ಅಂದರೆ ಏನು, ಯಾರು ನನ್ನವರು, ಯಾರು ನನ್ನವರಲ್ಲ, ಯಾರಿಗಾಗಿ ನಾನು ಪರಿತಪಿಸಬೇಕು, ಯಾರಿಗಾಗಿ ನಾನು ಹೋರಾಟ ಮಾಡಬೇಕು, ಜೀವಿಸಬೇಕು, ಯಾರಿಗಾಗಿ, ಇದೆಲ್ಲದರ ಸ್ಪಷ್ಟ ಚಿತ್ರಣ ಆಗುತ್ತೆ. ಹೀಗಾಗಿ ಈ ದಿವಸ ನಾವೆಲ್ಲ ದತ್ತಾತ್ರೇಯನ ಶ್ರದ್ಧೆಯಿಂದ, ಭಕ್ತಿಯಿಂದ ಆ ದತ್ತಾತ್ರೇಯರನ್ನು ಸ್ಮರಣೆ ಮಾಡೋಣ, ನಮ್ಮ ಸಂತೋಷಕ್ಕಾಗಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ದತ್ತಾತ್ರೇಯರ ಆರಾಧನೆಯಿಂದ ನಿಜವಾದ ಸುಖ ಶಾಂತಿ ಏನು ಅನ್ನೋದನ್ನು ಮನುಷ್ಯ ತಿಳಿದುಕೊಳ್ಬೋದು ಅನ್ನೋದನ್ನು ಬಹಳ ಸವಿವರವಾಗಿ ತಿಳಿಸ್ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.